ಗೊಂಡ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ಗೊಂಡ ಸಮಾಜದವರು ಸೋಮವಾರ ಮೌನ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಗೊಂಡ ಸಮಾಜ ಅಭಿವೃದ್ಧಿ ಸಂಘದ ಭಟ್ಕಳ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಎಸ್ ಗೊಂಡ ಅವರ ನೇತೃತ್ವದಲ್ಲಿ ಈ ಮೆರವಣಿಗೆ ನಡೆಯಿತು. ಕೋಕ್ತಿ ಬೈಲ್ನಿಂದ ಆರಂಭವಾಗಿ ಬಂದರು ರಸ್ತೆ, ವೆಂಕಟರಮಣ ದೇವಸ್ಥಾನ ರಸ್ತೆ ಮೂಲಕ ರಾಷ್ಟ್ರೀಯ ಹೆದ್ದಾರಿ 66ರ ಮಾರ್ಗವಾಗಿ ತಾಲೂಕು ಸೌಧದವರೆಗೆ ಸಾಗಿತು. ಸಹಾಯಕ ಆಯುಕ್ತರು ಹಾಗೂ ತಹಶೀಲ್ದಾರ್ ಅನುಪಸ್ಥಿತರಿದ್ದ ಕಾರಣ ಶಿರಸ್ತೇದಾರ್ ಪ್ರವೀಣ್ ಕುಮಾರ್ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ಭಟ್ಕಳ ತಾಲೂಕಿನಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಗೊಂಡ ಬುಡಕಟ್ಟು ಜನರು ವಾಸವಿದ್ದು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದ ಸ್ಥಿತಿಯಲ್ಲಿದ್ದಾರೆ ಎಂದು ತಿಳಿಸಲಾಗಿದೆ. ಇನ್ನು ಗೊಂಡ ಮತ್ತು ಗೊಂಡ್ ಹೆಸರಿನ ವ್ಯತ್ಯಾಸದ ಕಾರಣದಿಂದ ಜಾತಿ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡಲು ತೊಂದರೆ ಉಂಟಾಗ್ತಿದೆ ಎಂದು ಸಮುದಾಯದವರು ಆರೋಪಿಸಿದ್ದಾರೆ. ಶಾಲಾ ದಾಖಲಾತಿಗಳು ಲಭ್ಯವಿಲ್ಲದಿದ್ದಲ್ಲಿ ಸ್ಥಳೀಯ ಪರಿಶೀಲನೆ ನಡೆಸಿ ಪ್ರಮಾಣ ಪತ್ರ ನೀಡಬೇಕು. ಜೊತೆಗೆ ಜಾತಿ ಹಾಗೂ ಸಿಂಧುತ್ವ ವಿಚಾರದಲ್ಲಿ ತೃತೀಯ ವ್ಯಕ್ತಿಗಳ ತಕರಾರುಗಳನ್ನು ಪರಿಗಣಿಸದೆ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ನಮಗೆ ಬಂದಂಥ ಸ್ಕೂಲ್ ಅದೇ ರೀತಿ ವಿವಿಧ ಇಲಾಖೆಯ ಸೌಲಭ್ಯ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಅಂದರೆ ಇವಾಗ ಪಂಚಾಯತ್ ಹಾಗಂತ ಎಷ್ಟು ಫಂಡ್ ಬರೋದಿಲ್ಲ, ಎಷ್ಟು ಫಂಡ್ ಪಡ್ಕೊಳ್ಳಿ ಬರ್ತದೆ, ಎಲ್ಲ ಇಲಾಖೆಗೂ ಬರ್ತದೆ, ಖರ್ಚು ಮಾಡ್ತಾರೆ, ರೋಡ್ ಹಾಕ್ತಾರೆ, ಮತ್ತೆ ಪಂಚಾಯತ್ ಎಲ್ಲ ಹಾಕ್ತಾರೆ.